ಹಿಂದೂಗಳ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಅದರಲ್ಲೂ ಮಹಿಳೆಯರಿಗೆ ಶ್ರೀಕೃಷ್ಣನೆಂದರೆ ಅಚ್ಚುಮೆಚ್ಚು. ಹಾಗಾಗಿ ಹಿಂದೂಗಳು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಗುವ ಹಬ್ಬಗಳಲ್ಲಿ ಇದು ಸಹ ಒಂದಾಗಿದೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡುತ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಚೋಳರ ಕಾಲದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಶ್ರೀ ವೇಣುಗೋಪಾಲ ಸ್ವಾಮಿಗೆ ಕಣ್ಮನ ಸೆಳೆಯುವಂತೆ ಅಲಂಕರಿಸಲಾಗಿತ್ತು. ವಸುದೇವ ಸುತಂ ದೇವಂ ಕಂಸಜಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣನ್ ವಂದೇ ಜಗದ್ಗುರು. ಎಲ್ಲರಿಗೂ ನಮಸ್ಕಾರ. ಭಕ್ತಾದಿಗಳಿಗೆ ಇವತ್ತು ಗೋಕುಲಾಷ್ಟಮಿಯ ಪ್ರಯುಕ್ತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿಗೆ ವಿಶೇಷ ಅಭಿಷೇಕಗಳು ಅಲಂಕಾರಗಳೆಲ್ಲ ನೆರವೇರುತ್ತಾ ಇದೆ. ಎಲ್ಲ ಬಂಧುಗಳಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಎಲ್ಲ ಭಕ್ತಾದಿಗಳಿಗೂ 100 ಕಾಲ ಆಯುಷನ್ನು ಕೊಟ್ಟು ದಿನೇ ದಿನೇ ಅಭಿವೃದ್ಧಿಯನ್ನು ಮಾಡಲಿ. ಎಲ್ಲ ಕಡೆ ಪ್ರಳಯಗಳು ಅಪಘಾತಗಳೆಲ್ಲ ಜಾಸ್ತಿ ಆಗ್ತಾ ಇದೆ, ಅದೆಲ್ಲ ಕಮ್ಮಿ ಮಾಡಿ ಆ ವೇಣುಗೋಪಾಲ ಸ್ವಾಮಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಎಲ್ಲರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಭಕ್ತಾದಿಗಳೆಲ್ಲ ಸಾಕಷ್ಟು ಜನ ಸೇರಿದ್ದಾರೆ. ಗೋಕುಲಾಷ್ಟಮಿಗೆ ಯಾವಾಗಲೂ ಸೇರ್ತಾ ಇದ್ದಾರೆ. ಈ ಸತಿ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಗೋಕುಲಾಷ್ಟಮಿ ಮಾಡ್ತಾ ಇದ್ವಿ, ಆದರೆ ಈ ಸತಿ ಇನ್ನೂ ವಿಜೃಂಭಣೆಯಿಂದ ಎಲ್ಲ ನಮ್ಮ ಟ್ರಸ್ಟಿನ ಅಧಿಕಾರಿಗಳೆಲ್ಲ ಸೇರಿ ದೇವಸ್ಥಾನವನ್ನೆಲ್ಲ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಭಗವಂತನಿಗೆ ಸಾಕಷ್ಟು ಆದಂಥ ಎಲ್ಲ ಸೇವೆಗಳನ್ನು ಮಾಡಿಸ್ತಾ ಇದ್ದಾರೆ. ಆ ಟ್ರಸ್ಟಿನ ಅಧಿಕಾರಿಗಳಿಗೂ ಆ ಭಗವಂತ ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇವೆ. ಬೆಳಗ್ಗೆಯಿಂದ ಚೆನ್ನಾಗಿ ನಡೀತಾ ಇದೆ ಸರ್. ಬೆಳಗ್ಗೆ 5 ಗಂಟೆಯಿಂದ ಭಗವಂತನ ಸೇವೆ, ಆರಾಧನೆ, ಸುಪ್ರಭಾತ ಸೇವೆ ಆರಾಧನೆ ಎಲ್ಲ ನಡೀತಾ ಇದೆ. ಮತ್ತು 8 ಗಂಟೆಗೆ ಅಭಿಷೇಕ ಪ್ರಾರಂಭ ಆಗಿದೆ. 8 ಗಂಟೆಯಿಂದ 11 ಗಂಟೆವರೆಗೂ ಅಭಿಷೇಕಗಳು ನಡೆದಿವೆ. ಅದಾದಮೇಲೆ ಅಲಂಕಾರ, 12ವರೆಗೆ ಮಹಾಮಂಗಳಾರತಿ ಆಗಿದೆ. ಸಾಯಂಕಾಲ 4 ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಭಗವಂತನಿಗೆ ಎಲ್ಲ ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ಕೊಳ್ತೇವೆ. ನವೀನ್ ಶರ್ಮಾ, ಪ್ರಧಾನ ಅರ್ಚಕರು. ಇನ್ನು ಪಟ್ರೇನಹಳ್ಳಿಯಲ್ಲಿ ನೆಲೆಸಿರುವ ವೇಣುಗೋಪಾಲ ಸ್ವಾಮಿಯ ದರ್ಶನಕ್ಕೆ ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಭಕ್ತಾದಿಗಳು ತಮ್ಮ ಮಕ್ಕಳಿಗೆ ಕೃಷ್ಣ ರಾಧೆಯ ವೇಷಭೂಷಣಗಳನ್ನು ತೊಡಿಸಿ ಸಂಭ್ರಮಿಸಿದ್ದಾರೆ. ನಾಯನಹಳ್ಳಿಯವರು, ವೆಂಕಟಲಕ್ಷ್ಮಮ್ಮ, ಮುನೇಗೌಡ, ಮಮತಾ ಅವ್ರ ಫ್ಯಾಮಿಲಿ ನಮ್ಮದು. ವರ್ಷ ನಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿಂದ ಆಚರಿಸ್ತೀವಿ. ಎಲ್ಲ ಮಕ್ಕಳಿಗೂ ಅಲಂಕಾರ ಮಾಡ್ತೀವಿ, ದೊಡ್ಡ ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ವರ್ಷ. ಈ ಸಾರಿ ನನ್ನ ಮೈದನಿಗೆ 18 ವರ್ಷಕ್ಕೆ ಮಗುವಾಗಿರೋದ್ರಿಂದ ತುಂಬ ಖುಷಿಯಾಗಿದೆ. ಅದಕ್ಕೆ ಈ ಸಾರಿನೂ ಅಷ್ಟೇ ಅದ್ದೂರಿಂದ ಆಚರಣೆ ಮಾಡಿ ಈ ದೇವಸ್ಥಾನಕ್ಕೆ ಬಂದು ದೇವ್ರ ಕೃಪೆ ಪ್ರಾರ್ಥರಾಗಿದ್ದೀವಪ್ಪ. ಈ ಮಗುಗೆ 2ನೇ ವರ್ಷ ಮಾಡ್ಕೊಂಬರ್ತಿದ್ದೀವಿ. ಆ ಕೃಷ್ಣ ತುಂಬಾ ಖುಷಿಯಾಗಿದೆ. ಆ ಕೃಷ್ಣನ ಕೃಪೆಯಿಂದ ಅವ್ರಿಗೆ ಮಗುವಾಗಿದೆಲ್ಲ ನಮ್ಮ ಮನೆಯಲ್ಲಿ. ಹಂಗಾಗಿ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ವರ್ಷ ಇದೇ ರೀತಿ ಅಪ್ಪನ ಸನ್ನಿಧಾನಕ್ಕೆ ಬಂದು ದೇವರಲ್ಲಿ ವಿನಂತಿಸ್ಕೊಂಡು ಕೃಷ್ಣನ ಆಶೀರ್ವಾದ ಬೇಕು ಅಂತ ಇಲ್ಲಿ ಪಟ್ಟಣಹಳ್ಳಿ ದೇವಸ್ಥಾನಕ್ಕೆ ಬರ್ತೀವಪ್ಪ. ಎಲ್ಲ ಮಕ್ಕಳಿಗೂ ಆರೋಗ್ಯ, ಭಾಗ್ಯ, ಆಯುಷು, ವಿದ್ಯೆ ಎಲ್ಲ ಕೊಟ್ಟು ಎಲ್ಲ ಕಾಪಾಡಲಿ. ಎಲ್ಲ ಕುಟುಂಬಗಳನ್ನ, ನಮ್ಮ ಕುಟುಂಬನ, ನಮ್ಮ ಊರಿನ ಗ್ರಾಮಸ್ಥರನ್ನ ಎಲ್ಲರನ್ನೂ ಕಾಪಾಡ್ಕೊಂಬರಲಿ ಅಂತೇಳಿ ಕೇಳ್ಕೊತೀವಪ್ಪ. ತುಂಬ ವಿಶೇಷವಾಗಿದೆ. ಮಕ್ಕಳಿಗಿಬ್ಬರಿಗೂ ಕೃಷ್ಣ ವೇಷ ಹಾಕ್ಸಿದ್ರಿ. ನಮ್ಮ ಮನೆ ದೇವರು ಕೃಷ್ಣ ವೇಣುಗೋಪಾಲ ಸ್ವಾಮಿ, ಅದಕ್ಕೆ ಕೃಷ್ಣ ವೇಷ ಹಾಕ್ಸಿದ್ರಿ. ಅಷ್ಟೇ. ನಾವು ವರ್ಷನೂ ಬರ್ತೀರಿ. ವರ್ಷನೂ ಕೃಷ್ಣ ವೇಷ ಹಾಕೊಂಡೇ ಬರ್ತೀರಿ. ಬೆಳಗ್ಗೆಯಿಂದ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಜನ ತುಂಬ ಹೋಗಿದ್ದಾರೆ.
ಚೆನ್ನಾಗಿ ಆಚರಣೆ ಆಗ್ತಾ ಇದೆ. ಎಲ್ಲ ಆಯಿತು ದರ್ಶನ ಎಲ್ಲ ಆಯಿತು, ಚೆನ್ನಾಗಿತ್ತು. ಹಾಂ, ತುಂಬ ಖುಷಿ ಆಗುತ್ತೆ. ಕೃಷ್ಣ ವೇಷದಲ್ಲಿ ನೋಡಲು ತುಂಬ ಖುಷಿ ಆಗುತ್ತೆ. ವರ್ಷನೂ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣ ವೇಷ ಹಾಕ್ತೀರಿ. ಏನು ಪಟ್ರೇನಹಳ್ಳಿ ಗ್ರಾಮದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.